ಈ ಮಧ್ಯೆ ರೇಸ್ಕೋರ್ಸ್ ರಸ್ತೆಗೆ ಅಂಬರೀಶ್ ಅವರ ಹೆಸರು ನಡಿಬೇಕಂತೇಳಿ ಭಾಮ ಹರೀಶ್ ಏನು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪದಾಧಿಕಾರಿ ತಮ್ಮ ಒಂದು ಆಗ್ರಹವನ್ನು ಮಾಡಿದರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದನ್ನ ಬರ್ಕೊಂಡಿದ್ದಾರೆ. ಹಾಗೆ ಸಿಎಂ ಕುಮಾರಸ್ವಾಮಿ ಕೂಡ ಮನವಿಯನ್ನ ಸಲ್ಲಿಸಿದ್ದಾರೆ. ಸೊ ಇಷ್ಟು ದೊಡ್ಡ ಏನು ಸೇವೆಯನ್ನ ಕನ್ನಡ ಚಿತ್ರರಂಗಕ್ಕೆ ಮತ್ತು ರಾಜಕೀಯದಲ್ಲೂ ಕೂಡ ರಾಜ್ಯದ ಜನರ ಸೇವೆಯನ್ನು ಮಾಡಿದ್ದಾರೆ. ಸೊ ಇಂಥ ವ್ಯಕ್ತಿ ಹೆಸರನ್ನ ರೇಸ್ಕೋರ್ಸ್ ಬೆಂಗಳೂರಿನ ಬಹಳ ಪ್ರಮುಖ ರಸ್ತೆ, ಸೊ ರೇಸ್ಕೋರ್ಸ್ ರಸ್ತೆಗೆ ಅಂಬರೀಶ್ ಅವರ ಹೆಸರನ್ನ ಇಡಬೇಕು, ಸೊ ರೇಸ್ಕೋರ್ಸ್ ಅನ್ನು ಬದಲಾಯಿಸಿ ಅದನ್ನ ಅಂಬರೀಶ್ ರಸ್ತೆ ಅಂತ ಮಾಡಬೇಕು ಅಂತೇಳಿ ತಮ್ಮ ಮನವಿಯನ್ನ ಸಿಎಂ ಕುಮಾರಸ್ವಾಮಿ ಸಲ್ಲಿಸಿದ್ದಾರೆ. ಸೊ ಇದನ್ನ ವಾಟ್ಸ್ಆಪ್ನಲ್ಲೂ ಕೂಡ ಟ್ವಿಟರ್ನಲ್ಲೂ ಕೂಡ ಭಾಮ ಹರೀಶ್ ಬರ್ಕೊಂಡಿದ್ದಾರೆ. ಸೊ ಇದು ರಾಜ್ಯ ಸರ್ಕಾರದ ಮೇಲೆ ಮತ್ತೊಂದು ರೀತಿಯ ಮನವಿಯನ್ನ ಭಾಮ ಹರೀಶ್ ಸಲ್ಲಿಸಿದ್ದಾರೆ. ಸೊ ಅಂಬಿ ನಿಧನವಾಗಿ ಇವತ್ತಿಗೆ 4 ದಿವಸ. ನಿನ್ನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಜನರ ಏನು ಪ್ರೀತಿಯ ಸಾಗರದ ಮಧ್ಯೆ ನಿನ್ನೆ ಅಂತ್ಯಕ್ರಿಯೆ ಆಯಿತು. ಏನು ಅಂಬರೀಶ್ ಅವರನ್ನ ಬೀಳ್ಕೊಡಲಾಯಿತು. ಇವತ್ತು ಕೂಡ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಏನು ಕಂಠೀರವ ಸ್ಟುಡಿಯೋಗೆ ಬಹಳಷ್ಟು ಜನ ಅಭಿಮಾನಿಗಳು ಬಂದು ಅಂಬರೀಶ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ. ಹಾಗಿದ್ರೆ ಸ್ಥಳದಲ್ಲಿ ಪ್ರತಿನಿಧಿ ಸೌಮ್ಯ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸೌಮ್ಯ, ಈಗಲೂ ಕೂಡ ಅಂಬರೀಶ್ ಅವರ ಅಭಿಮಾನಿಗಳ ಏನು ಬರುವಿಕೆ ನಿಂತಿಲ್ಲ. ಹಾಗಿದ್ರೆ ಸೊ ಅಂಬರೀಶ್ ಅವರ ಅಭಿಮಾನಿಗಳು ಯಾವ್ಯಾವ ಕಡೆ ಬರ್ತಾ ಇದ್ದಾರೆ, ಏನೆಲ್ಲ ನಾಳೆ ಅಸ್ಥಿಯ ವಿಸರ್ಜನೆ ಇರ್ಬೋದು, ಮತ್ತೊಂದು ಕಡೆ ಚಿತಾಭಸ್ಮ ತೆಗೆದುಕೊಂಡು ಹೋಗತಕ್ಕಂಥದ್ದು ಏನು ವ್ಯವಸ್ಥೆಗಳಾಗ್ತದೆ? ಸೊ ಅಭಿಮಾನಿಗಳ ಒಂದು ಪ್ರೀತಿ ಇನ್ನೂ ಕೂಡ ನಿಂತಿಲ್ಲ ಅನ್ಸುತ್ತೆ. ಏನಿದೆ ಹೆಚ್ಚಿನ ಮಾಹಿತಿ? ಹೌದು, ಇವಾಗ ಕಂಠೀರವ ಸ್ಟುಡಿಯೋನಲ್ಲಿ ಇವತ್ತು ಮುಂಜಾನೆಯಿಂದನೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೇರೆ ಬೇರೆ ಊರುಗಳಿಂದ ಬಂದು ಆಗ್ಲೇ ಜಮಾಯಿಸಿದ್ರು. ಆದ್ರೆ 8 ಗಂಟೆಗೆ ಕಂಠೀರವ ಸ್ಟುಡಿಯೋದ ಗೇಟ್ ಓಪನ್ ಆದ ಕೂಡಲೇ ಎಲ್ಲ ಅಭಿಮಾನಿಗಳು ಕೂಡ ಬಂದಿದ್ದಾರೆ, ಒಳಗಡೆ ಬಂದಿದ್ದಾರೆ. ನಿನ್ನೆ ಯಾರ್ಯಾರು ಇಲ್ಲಿ ನಡೆದಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ಅಂತಿಮ ದರ್ಶನವನ್ನು ಪಡೆಯೋದಾಗ್ಲಿ ಅಥವಾ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋದಾಗ್ಲಿ ಯಾರ್ಯಾರಿಗೆ ಸಾಧ್ಯ ಆಗಲಿಲ್ಲ, ಅವರೆಲ್ಲ ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಅಂಬರೀಶ್ ಅವರನ್ನ ನೋಡೋದಕ್ಕಂತೂ ಆಗ್ಲಿಲ್ಲ, ಅವರ ದರ್ಶನವನ್ನು ಪಡೆಯೋದಕ್ಕಾಗಲಿಲ್ಲ, ಕನಿಷ್ಠ ಪಕ್ಷ ಅವರ ಒಂದು ಸ್ಮಾರಕ ನಿರ್ಮಾಣ ಆಗುವಂತಹ ಸ್ಥಳ ಇರಬಹುದು ಅಥವಾ ಅವರ ಅಂತ್ಯಕ್ರಿಯೆ ನಡೆದಂತಹ ಸ್ಥಳ ಇರಬಹುದು, ಚಿತಾಭಸ್ಮವನ್ನಾದ್ರೂ ನೋಡ್ಕೊಂಡು ಹೋಗ್ತೀವಿ ಅನ್ನುವಂತಹ ಉದ್ದೇಶದಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬಂದಿದ್ದಾರೆ. ಬೆಳಗ್ಗೆಯಿಂದ ಶುರುವಾಗಿರುವಂತಹ ಈ ಒಂದು ಸರತಿ ಸಾಲು ಇನ್ನೂ ಕೂಡ ನಿಂತಿಲ್ಲ. ಸುಮಾರು 200 ಪೊಲೀಸರು ಈ ಒಂದು ಕ್ರೌಡ್ ನ ಕಂಟ್ರೋಲ್ ಮಾಡೋದಕ್ಕೆ ಕಂಠೀರವ ಸ್ಟುಡಿಯೋನ ಮೂಲೆ ಮೂಲೆಗಳಲ್ಲಿ ಇದ್ದಾರೆ. ಬರುವಂತಹ ಎಲ್ಲ ಜನರಿಗೂ ಕೂಡ ಯಾವುದೇ ರೀತಿ ಅನಾನುಕೂಲ ಆಗದೆ ಸರತಿಯಲ್ಲಿ ಹೋಗಿ ಪ್ರತಿಯೊಬ್ಬರು ನೀಟಾಗಿ ಹೋಗಿ ಬರೋದಕ್ಕೆ ಸಾಧ್ಯ ಆಗುವಂತೆ ಬ್ಯಾರಿಕೇಡ್ಸ್ ನ ಹಾಕಿದ್ದಾರೆ. ಸೊ ಜೊತೆಗೆ ಬರ್ತಾ ಇರುವಂತಹ ಎಲ್ಲರೂ ಕೂಡ ಒಂದು ಸೆಲ್ಫಿ ತಗೊಳ್ಳೋದು, ಫೋಟೋ ತಗೊಳ್ಳೋದು ಅದೆಲ್ಲವನ್ನು ಕೂಡ ಮಾಡ್ತಾನೆ ಇದ್ದಾರೆ. ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಆಗ್ಲೇ ಹಿರಿಯ ನಟ ದೊಡ್ಡಣ್ಣ ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಅವರು ಎಲ್ಲರೂ ಕೂಡ ಒಂದು ವಿಚಾರವನ್ನ ಹೇಳಿದ್ರು. ಅಂಬರೀಶ್ ಅವರ ಚಿತಾಭಸ್ಮವನ್ನ ಎಲ್ಲಿ ವಿಸರ್ಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ಆಗ್ತಾ ಇದೆ ಅಂತ. ಇವತ್ತು ಹಾಲು ತುಪ್ಪ ಬಿಡುವಂತಹ ಒಂದು ಕಾರ್ಯಕ್ರಮ ಇದೆ ಅಂತ ಅನ್ಕೊಳ್ಳಲಾಗಿತ್ತು. ಆದ್ರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಆ ಒಂದು ಕಾರ್ಯಕ್ರಮವನ್ನ ನಾಳೆಗೆ ಪೋಸ್ಟ್ಪೋನ್ ಮಾಡಲಾಗಿದೆ. ಆದ್ರೆ ಕುಟುಂಬಸ್ಥರೆಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಬಂದು ಈ ಒಂದು ಅಂತ್ಯಕ್ರಿಯೆ ನಡೆದಂತಹ ಒಂದು ಸ್ಥಳ ಏನಿದೆ ಇಲ್ಲಿ ಪೂಜೆಯನ್ನು ಮಾಡ್ತಾರೆ ಅನ್ನುವಂತಹ ಮಾತಿದೆ. ಸೊ ಅವರೆಲ್ಲ ಬಂದು ಇಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅವರೇನಾದ್ರೂ ಕಾಣಸಿಗ್ತಾರಾ, ಸುಮಲತಾ ಅವ್ರನ್ನೇನಾದ್ರೂ ನೋಡಬಹುದಾ ಅನ್ನುವಂತಹ ಒಂದು ಆಸೆ ಕೂಡ ಅನೇಕ ಅಭಿಮಾನಿಗಳಲ್ಲಿದೆ. ಒಂದಷ್ಟು ಬೇರೆ ಬೇರೆ ಊರುಗಳಿಂದ ಬಂದಿರುವಂತಹ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳು ಮಾತಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದ್ರೆ ನಿನ್ನೆ ಕೂಡ ಬಹಳ ಲಕ್ಷಾಂತರ ಜನ ಬಂದಿದ್ರು, ಎಲ್ಲೂ ಕೂಡ ಅವಕಾಶ ಸಿಗಲಿಲ್ಲ. ಇವತ್ತು ಕೂಡ ಬರ್ತಾ ಇದ್ದಾರೆ. ಹಾಗಿದ್ರೆ ಸೊ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ, ಏನು ಅವರ ನಿನ್ನೆ ಬಂದಿರತಕ್ಕಂಥ ಕೆಲವರು ಸ್ನೇಹಿತರ ಮನೆ ಉಳ್ಕೊಂಡಿದ್ದಾರೆ, ಕುಟುಂಬದ ಮನೆ ಉಳ್ಕೊಂಡಿದ್ದಾರೆ. ಸೊ ಯಾವ ರೀತಿಯಾಗಿ ಪ್ರೀತಿಯನ್ನು ತೋರಿಸ್ತಾ ಇದ್ರೆ ಇವತ್ತು ಕೂಡ ಅಂತ ಅಂಬರೀಶ್ ಅವರ ಫ್ಯಾನ್. ನಾವು ಅಂಬರೀಶ್ ಅವರ ಅಭಿಮಾನಿಗಳು. ಅಂಬರೀಶ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಫಿಲಂಗಳು ಯಾವತ್ತು ತಪ್ಪದಾಗ ನೋಡ್ತಾರೆ ಇರ್ತೀವಿ. ಈಗ ಅವ್ರಿಗೆ ನಿನ್ನೆಂತೂ ನೋಡಕ್ಕಾಗಿಲ್ಲ, ಇವತ್ತಾರ ಸಮಾಧಿ ಯಾರು ನೋಡ್ತಾರೆ ಅಂತ ಬಂದು. ನಾವು ಬೆಳಗ್ಗೆ ಜೊತೆಲೇ ಬಂದು ನೋಡ್ಕೊಂಡು ಹೋಗೋಣ ಅಂತ. ನೆನ್ನೆ ಬರೋಕ್ಕಾಗ್ಲಿಲ್ವಲ್ಲ ಅದಕ್ಕೆ. ಸೊ ನೀವು ಯಾವ ಊರಿಂದ ಬಂದಿದೆ ಸರ್? ಕೊಳ್ಳೇಗಾಲದಿಂದ ಬಂದಿದ್ದೀವಿ. ಅಂಬರೀಶ್ ಅವರು ಕಳ್ಕೊಂಡ್ರೆ ತುಂಬಾ ನೋವಾಯ್ತು. ನೆನ್ನೆಲ್ಲ ಬರಕ್ ಟ್ರೈ ಮಾಡ್ದು, ಫುಲ್ ಎಲ್ಲ ಗಲಾಟೆ ಮಾಡಿ ಅದರಿಂದ ಇದೆಲ್ಲ ಮಾಡಿದ್ರು, ಬರಕ್ಕಾಗಿಲ್ಲ. ನೆನ್ನೆಲ್ಲ ಫುಲ್ ರಶ್ ಇದ್ರು. ಅಂಬರೀಶ್ ಅಣ್ಣ ನೋಡ್ಬೇಕು ಅಂದ್ರೆ ತುಂಬಾ ದಿನದಿಂದ ಬಂದು ಅವರು ಮೊದ್ಲೊಂದ್ಸಲ ಹುಷಾರಿಲ್ಲದೆ ಸುಮಲತಾ ಮೇಡಮ್ ಅವರು ಅವರನ್ನ ಇಲ್ಲಿಂದ ಸಿಂಗಾಪುರದಿಂದ ಅಭಿಮಾನಿಗಳಿಗೋಸ್ಕರ ನಿಮ್ಗೆ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಹೇಳಿದ್ರು. ಅದೇ ತರ ಕರ್ಕೊಂಡ್ ಬಂದ್ರು. ಆದ್ರೂ ತುಂಬಾ ಪ್ರಯತ್ನ ಮಾಡಿದಾರೆ ಮೇಡಮ್ ಅವ್ರನ್ನು, ಕೊನೆಗೂ ಉಳಿಸ್ಕೊಳಕ್ಕಾಗಿಲ್ಲ.
ಸೊ ಬೇರೆ ಬೇರೆ ಊರುಗಳಿಂದ ಬರುವಂತಹ ಎಲ್ಲ ಅಭಿಮಾನಿಗಳು ಕೂಡ ಇಲ್ಲಿ ಬಂದು ಅಂತ್ಯಕ್ರಿಯೆ ನಡೆದಂತಹ ಸ್ಥಳದ ಒಂದು ದರ್ಶನವನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆ ಚಿತಾಭಸ್ಮವನ್ನ ಏನು ಒಂದು ಕಾವೇರಿ ನದಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ವಿಸರ್ಜನೆ ಮಾಡಬೇಕು ಅಂತ, ಮತ್ತೊಂದು ಗೋಕರ್ಣದಲ್ಲಿ, ಮತ್ತೊಂದು ಕಾಶಿಯಲ್ಲಿ, ಈ ರೀತಿ 3 ಸ್ಥಳದಲ್ಲಿ ಚಿತಾಭಸ್ಮದ ವಿಸರ್ಜನೆಯನ್ನು ಮಾಡೋದಾ ಅನ್ನುವಂತಹ ಒಂದು ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಹಾಗೆ ಗೋಕರ್ಣ ಮತ್ತು ಶ್ರೀರಂಗಪಟ್ಟಣದಲ್ಲಿ ಆಗುತ್ತೆ ಅನ್ನೋದಾದ್ರೆ ಆಗ ಕೂಡ ಅಭಿಮಾನಿಗಳು ಜೊತೆಗೆ ಹೋಗ್ಬೇಕು ಅನ್ನುವಂತ ಆಲೋಚನೆಗಳನ್ನ ಕೆಲವರು ವ್ಯಕ್ತಪಡಿಸಿದ್ರು. ಧನ್ಯವಾದ ಸೌಮ್ಯ. ಈಗ ನಾವು ಕಂಠೀರವ ಸ್ಟುಡಿಯೋದ ಹತ್ರ ಯಾವ ರೀತಿಯಾದಂತಹ ಜನರ ಅಭಿಮಾನಿಗಳ ಇನ್ನೂ ಕೂಡ ಆ ಪ್ರೀತಿ ವಿಶ್ವಾಸ, ಇಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳು ಕೂಡ ಬರ್ತಾ ಇದ್ದಾರೆ. ಹಾಗೇನೆ ಈಗ ಅಂಬರೀಷ್ ನಿವಾಸಕ್ಕೆ ಹೋಗೋಣ. ಅಲ್ಲಿ ಯಾವ ರೀತಿಯಾದಂತಹ ಒಂದು ಇಡೀ ಕುಟುಂಬಸ್ಥರು ನೀರು ಮೌನದಲ್ಲಿ ಅಂಬಿ ನಿವಾಸದಲ್ಲಿ ಈಗಾಗಲೇ ರಕ್ಷಾ ಅಲ್ಲಿದ್ದಾರೆ. ರಕ್ಷಾ ಇವತ್ತು ಅಂಬರೀಷ್ ನಿವಾಸದಲ್ಲಿ ಒಂದು ರೀತಿಯ ನೀರು ಮೌನ ಇದೆ. ಹಾಗಿದ್ರೆ ಹಾಲು ತುಪ್ಪ ಬಿಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಮತ್ತೆ ಚಿತಾಭಸ್ಮವನ್ನು ತೆಗೆದುಕೊಂಡು ಅಸ್ಥಿ ವಿಸರ್ಜನೆ ಮಾಡ್ತಕ್ಕಂಥದ್ದು ಇರ್ಬೋದು. ಸೊ ಏನೆಲ್ಲ ಸಿದ್ಧತೆಗಳಾಗ್ತಾ ಇದಾವೆ, ಯಾರೆಲ್ಲ ಬಂದು ಹೋಗಿದ್ದಾರೆ, ಕುಟುಂಬದವರು, ಮತ್ತೊಂದು ಕಡೆ ಅಂಬಿಯ ಆತ್ಮೀಯ ಸ್ನೇಹಿತರು, ಏನೇನು ಸಿದ್ಧತೆಗಳಾಗ್ತಾ ಇದಾವೆ ರಕ್ಷಾ? ಎಸ್, ಏನಂತಂದ್ರೆ ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ಅಂಬಿಯ ಕುಟುಂಬಸ್ಥರಾಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಎಲ್ಲರೂ ಕೂಡ ಮನೆಗೆ ಬಂದು ಸುಮಲತಾ ಹಾಗೆ ಅಭಿಷೇಕ್ ಅವರಿಗೆ ಸಾಂತ್ವನವನ್ನ ನೀಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಬೆಳಿಗ್ಗೆಯಿಂದ ಬರ್ತಾ ಇದ್ದಾರೆ. ಹಾಗೆ ಸಾಕಷ್ಟು ದಿನಗಳಿಂದ 4 ದಿನಗಳಿಂದ ಮನೆಯಲ್ಲೇ ವಾಸವನ್ನ ಹೂಡಿದಂತಹ ಕೆಲವೊಂದಷ್ಟು ಕುಟುಂಬ ಸದಸ್ಯರು ಇವಾಗಷ್ಟೇ ತೆರಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಇವತ್ತೇ ಹಾಲು ತುಪ್ಪವನ್ನ ಬಿಡುವ ಕೆಲಸ ಆಗ್ಬೇಕಾಗಿತ್ತು, ಶಾಸ್ತ್ರ ಕೂಡ ಇವತ್ತೇ ನಡಿಬೇಕಾಗಿತ್ತು. ಆದ್ರೆ ಇವತ್ತು ಚಿತಾಭಸ್ಮ ಆರಿರದೇ ಇರೋ ಕಾರಣದಿಂದಾಗಿ, ಹಾಗೆ ಇವತ್ತು ಮಂಗಳವಾರ ಆಗಿರೋ ಕಾರಣದಿಂದಾಗಿ ಅದನ್ನ ಕ್ಯಾನ್ಸಲ್ ಮಾಡಿ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಕುಟುಂಬ ಸದಸ್ಯರೆಲ್ಲ ಒಂದು ಕಂಠೀರವ ಸ್ಟುಡಿಯೋದಲ್ಲಿ ಚಿತಾಭಸ್ಮವನ್ನು ತೆಗೆದುಕೊಂಡು ಅದನ್ನ ಶ್ರೀರಂಗಪಟ್ಟಣದಲ್ಲಿ ಅಸ್ಥಿಯನ್ನ ಬಿಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇವಾಗ ಸದ್ಯಕ್ಕೆ ತಿಳಿದು ಬಂದಿರುವಂತಹ ಮಾಹಿತಿ ಹೂಗಾರ್. ಹಾಗೆ ಸಾಕಷ್ಟು ಮನೆಯಲ್ಲಿರುವಂತಹ ನಾಯಿಗಳು ಕನ್ವರ್ ಆಗಿರ್ಬೋದು, ಬುಲ್ಬುಲ್ ಆಗಿರ್ಬೋದು, ಎರಡೂ ಕೂಡ ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ಮೌನ ವಹಿಸಿತ್ತು. ಹಾಗೆ ಈಗ ಅಭಿಷೇಕ್ ಅಂಬಿಯವರ ಪುತ್ರ ಅಭಿಷೇಕ್ 2 ನಾಯಿಗಳನ್ನ ತೆಗೆದುಕೊಂಡು ಅವುಗಳನ್ನ ಮೈಸವರಿ ಅವುಗಳಿಗೆ ಸಮಾಧಾನ ಮಾಡುವ ಕೆಲಸವನ್ನ ಕೂಡ ಅಭಿಷೇಕ್ ಅವರು ಮಾಡ್ತಾ ಇದ್ರು. ಹಾಗೆ ಅಭಿಷೇಕ್ ಅವರ ಸಾಕಷ್ಟು ಸಹೋದರರು, ಸಾಕಷ್ಟು ರಿಲೇಷನ್ಸ್ ಗಳು ಈಗ ಅವ್ರ ಜೊತೆ ಮಾತನಾಡಿ ಅವರಿಗೆ ಸಾಂತ್ವನವನ್ನ ನೀಡುವ ಒಂದು ದೃಶ್ಯಾವಳಿ ಕೂಡ ನಮಗೆ ಕಂಡು ಬಂದಿರುವಂತದ್ದು. ಸೊ ಹೀಗಾಗಿ ಸಾಕಷ್ಟು ಮನೆಯಲ್ಲಿ ನೀರುವ ಮೌನ ವಹಿಸಿದೆ. ಇವತ್ತು 4ನೇ ದಿನ ಅಂಬಿಯನ್ನ ಕಳೆದುಕೊಂಡು ಇವತ್ತಿಗೆ 4ನೇ ದಿನ ಆಗಿರೋದ್ರಿಂದ ಸಾಕಷ್ಟು ನೀರುವ ಮೌನ ಅಂಬಿ ಮನೆಯಲ್ಲಿ ಗೋಚರವಾಗ್ತಾ ಇರುವಂತದ್ದು. ಹೂಗಾರ್, ಧನ್ಯವಾದ ರಕ್ಷಾ. ಈಗಾಗಲೇ ಅಂಬರೀಷ್ ನಿವಾಸದ ಬಳಿಯಿಂದ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟರು. ಸೊ ಈಗ